ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಸಾಫ್ಟ್ ಆದ ರವೆ ಲಡ್ಡು ಯಾವ ಥರ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ನೋಡಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತಗೊಂಡಿದ್ದೀನಿ ನಾನು. ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ರವೆ ಲಾಡು. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡೋಣ. ದ್ರಾಕ್ಷಿ ಕಲರ್ ಚೇಂಜ್ ಆಗುತ್ತೆ. ನೋಡಿ ತುಂಬ ಮೆದುವಾಗಿ ಬರಬೇಕಂದ್ರೆ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ಮೆಜರ್ಮೆಂಟು ಕರೆಕ್ಟಾಗಿರಬೇಕು. ನೋಡಿ ಇವಾಗ 2 ಕಪ್ಪಷ್ಟು ಸಣ್ಣ ರವೆನ ಹಾಕೋತಾ ಇದ್ದೀನಿ ನಾನು. ಉಪ್ಪಿಟ್ಟಿಗೆಲ್ಲ ತಗೊತೀವಲ್ಲ ಅದೇ ಸಣ್ಣ ರವೆನ ತಗೋತಾ ಇದ್ದೀನಿ ನಾನು, ಹುರಿದಿರೋ ರವೆ. ನೋಡಿ ಅದೇ ತುಪ್ಪದಲ್ಲಿ ನಾನು ರವೆನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ರವೆನ ಹುರ್ಕೊಳ್ಳೋಣ. ನೋಡಿ ಒಂದು 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ತುಪ್ಪದಲ್ಲಿ ಘಮ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ ಎಷ್ಟು ರವೆ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ. ನಾನು 2 ಕಪ್ಪು ರವೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾದ ರವೆ ಲಾಡು. ನೋಡಿ ಚೆನ್ನಾಗಿ ಇನ್ನೂ ಹುರಿತಾನೆ ಇದ್ದೀನಿ. ಇವಾಗ ಇದಕ್ಕೇನೆ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳೋಣ. ಮೇಲ್ಗಡೆದು ಬ್ಲ್ಯಾಕ್ ಪಾರ್ಟ್ನ ತೆಗಿಯೋಣ. ವೈಟ್ ಪಾರ್ಟ್ ಮಾತ್ರ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು. ನೀರು ಹಾಕದೇನೆ ಒಣ ಕೊಬ್ಬರಿನ ಅದನ್ನು ಕೂಡ 1 ಕಪ್ಪಷ್ಟು ಹಾಕಿ ಅದನ್ನು ಕೂಡ ಹುರಿತಾ ಇದ್ದೀನಿ. ನೋಡಿ ನಾನು ರವೆ ಜೊತೆಗೇ 2 ಕಪ್ ರವೆಗೆ 1 ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ನಾನು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ. 2 ಕಪ್ ರವೆಗೆ 1 ಕಪ್ ಸಕ್ಕರೆ ಸ್ವೀಟು ಕರೆಕ್ಟಾಗಿ ಆಗುತ್ತೆ. ನೋಡಿ ನಾನು 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ಸಕ್ಕರೆ ಫ್ರೈ ಮಾಡ್ತಾನೆ ಕರಗುತ್ತೆ. ನೋಡಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಸ್ವೀಟ್ ಜಾಸ್ತಿ ತಿನ್ನೋರು ಇನ್ನು ಅರ್ಧ ಕಪ್ಪು ಕೂಡ ಹಾಕ್ಕೋಬೋದು. ಆದರೆ ನಾನು ಹಾಕೋದು 1 ಕಪ್ ಸಕ್ಕರೆ. ಸ್ವೀಟು ಕರೆಕ್ಟಾಗಿ ಬಂದಿದೆ. ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ. ಇವಾಗ ಹುರಿಯೋದು ನೋಡಿ ಕರೆಕ್ಟಾಗಿ ಆಯಿತು. ನೋಡಿ ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ಒಲೆ ಆಫ್ ಮಾಡಿಕೊಂಡು ಇವಾಗ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಒಲೆ ಆಫ್ ಮಾಡಿಕೊಂಡು ಇವಾಗ ಹಾಲು ಸೇರಿಸ್ಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಹಾಲನ್ನ ತಗೊಂಡಿದ್ದೀನಿ ನಾನು. ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಕಲಿಸ್ಕೋಬೇಕು. ಒಲೆ ಆಫ್ ಮಾಡಿಕೊಂಡೇ ಹಾಲನ್ನು ಕಲಿಸ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳೋಣ. ನೋಡಿ 2 ಕಪ್ಗೆ ಅರ್ಧ ಕಪ್ ಅಥವಾ 3/4 ಕಪ್ಪಷ್ಟು ಹಾಲು ಸರಿ ಹೋಗುತ್ತೆ. ನೋಡಿ ಕಲಿಸ್ತಾ ಹದ ಗೊತ್ತಾಗುತ್ತೆ. ನೀವೇ ನೋಡ್ಬೋದು ಲಾಡುವಿನ ಹದಕ್ಕೆ ಬಂದಿದೆ ಅಂತ. ನೋಡಿ ನೀವೇ ಚೆಕ್ ಮಾಡ್ಕೋಬೋದು. ಇವಾಗ ಹಾಲಿನ ಕಲಿಸ್ತಾ ಆದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಹಾಲು ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಬೇಗ ಕಲಿಸ್ಕೋಬೇಕು. ನೋಡಿ ಇವಾಗ ಹದ ಕರೆಕ್ಟಾಗಿದೆಯಲ್ಲೋ ಅಂತ ಒಂದು ಸತಿ ನಿಮಗೆ ಕೈಯಲ್ಲಿ ಮುಟ್ಟಿ ಉಂಡೆ ಮಾಡಿ ತೋರಿಸ್ತೀನಿ ಚಿಕ್ಕದಾಗಿ. ನೋಡಿ ಇವಾಗ ನೋಡಿ ತೋರಿಸ್ತೀನಿ. ನೋಡಿ ಇವಾಗ ಉಂಡೆ ಹದಕ್ಕೆ ಬಂದಿದೆ. ಇವಾಗ ಇದು ಆರಬೇಕು. ಇದನ್ನು ಒಲೆಯಿಂದ ಕೆಳಗಡೆ ಇಳಿಸಿ ಆರೋದಕ್ಕೆ ಬಿಡೋಣ ಒಂದು 2 ನಿಮಿಷ. ಆರಿದ ಮೇಲೆ ಕೈಗೆ ಸ್ವಲ್ಪನೇ ನೀರು ಹಚ್ಕೊಂಡು ಉಂಡೆನ ಕಟ್ಕೊಳ್ಳೋಣ ನಾವು. ನೋಡಿ ನೀರಾದರೂ ಹಚ್ಕೊಡಿ, ಇಲ್ಲಾಂದರೆ ತುಪ್ಪ ಆದರೂ ಹಚ್ಕೋಬೋದು. ನಾನು ನೀರು ಹಚ್ಕೊಂಡು ನೋಡಿ ಕೈಯಲ್ಲಿ ನಿಮ್ಗೆ ಯಾವ ಆಕಾರ ಬೇಕೋ ದೊಡ್ಡದಾಗೋ ಅಥವಾ ಚಿಕ್ಕದಾಗೋ ಉಂಡೆನ ಮಾಡ್ಕೋಬೋದು. ನೋಡಿ ನೀವು ದೊಡ್ಡದಾಗಾದರೂ ಮಾಡ್ಕೋಬೋದು, ಚಿಕ್ಕದಾಗಾದರೂ ಕೂಡ ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಎಲ್ಲ ಉಂಡೆನೂ ಇದೇ ಸೈಜಲ್ಲಿ ಮಾಡಿ ನಾನು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ವಾವ್ ಸೂಪರ್ ಅಲ್ವಾ? ಎಲ್ಲ ಒಂದೇ ಸಮಾನೇ ಬಂದಿದೆ ನೋಡಿ, ಸೂಪರ್. ಬೇಸಿಗೆ ರಜೆ ಇದೆ, ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಒಂದು ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವೇ ನೋಡ್ತೀರಾ. ನೋಡಿ ವಾವ್ ಸೂಪರ್. ನೋಡಿ
ಎಷ್ಟು ಮೆದುವಾಗಿ ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್, ಸೂಪರ್. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.